ರಾಜಣ್ಣ ಹನಿ ಟ್ರ್ಯಾಪ್ ಪ್ರಕರಣ ಪ್ರಸ್ತಾಪ ಮಾಡಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ. ಹನಿ ಟ್ರ್ಯಾಪ್ ಬಗ್ಗೆ ಸದನದಲ್ಲಿ ರಾಜಣ್ಣ ಮಾತನಾಡಿದ್ರು. ಕರ್ನಾಟಕ ರಾಜ್ಯ ಸಿಡಿ ಫ್ಯಾಕ್ಟರಿ ಅಂತ ರಾಜಣ್ಣ ಹೇಳಿದ್ರು. ಆದ್ರೂ ಇದ್ರ ಬಗ್ಗೆ ತನಿಖೆ ಆಗಿಲ್ಲ. 2 ದಿನದಲ್ಲಿ ದೂರು ಕೊಡ್ತೀವಿ ಅಂತ ಅಂದ್ರು. ಸದನದಲ್ಲೇ ಪ್ರಸ್ತಾಪ ಆಯ್ತು. ಇವರ ರಾಜ್ಯ ಸಚಿವ ಸಂಪುಟದಲ್ಲೇ ಇರುವಂತವರು ಅವರು ಫ್ಯಾಕ್ಟರಿನೇ ಇದೆ, ಸಿಡಿ ಫ್ಯಾಕ್ಟರಿನೇ ಕರ್ನಾಟಕದಲ್ಲಿ ಇದೆ ಅಂತ ಹೇಳಿದ್ರು ಕೂಡ 2ನೇ ದಿನದಲ್ಲೇ ದೂರು ಕೊಡ್ತೀವಿ ಅಂತ ಹೇಳಿದ್ರು ಕೂಡ ಅದ್ಯಾವುದು ಆಗ್ಲಿಲ್ವಲ್ಲ. ಸದನದಲ್ಲಿ ವೀರಾವೇಶದಿಂದ ಮಾತನಾಡಿದ್ರು. ಆದ್ರೆ ರಾಜಣ್ಣ ಹನಿ ಟ್ರ್ಯಾಪ್ ಕೇಸ್ ಟುಸ್ ಆಯ್ತಲ್ಲ. ಹನಿ ಟ್ರ್ಯಾಪ್ ಸುಪಾರಿ ಮಿಕ್ಸ್ ಮಾಡಿ ಪಿಕ್ಚರ್ ಮಾಡಬಹುದು, ಅಧಿಕಾರಿಗಳು ಏನ್ ಮಾಹಿತಿಯೂ ಇಲ್ಲ ಅಂತ ಹೇಳ್ತಿದ್ದಾರೆ. ಬೆಂಗಳೂರಿನಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಹನಿ ಟ್ರ್ಯಾಪ್ ಕೇಸನ್ನ ಪ್ರಸ್ತಾಪ ಮಾಡಿ ವ್ಯಂಗ್ಯವಾಡಿದ್ದಾರೆ. ಆಗಲೇ ರಾಜಣ್ಣನ ಕೇಸು ಮುಗಿಸಾಯ್ತಲ್ಲ, ಏನು ವೀರಾವೇಶದಲ್ಲಿ ಮಾತಾಡಿದ್ರು ಅಸೆಂಬ್ಲಿ ಒಳಗೆ. ಎಲ್ಲ ಮಾಹಿತಿ ಇದೆ, 2 ದಿನದಲ್ಲಿ ಕೊಟ್ಟು ಬಿಡ್ತೀನಿ ಹೇಳಿದ್ರಲ್ಲ. ಈಗ ಸುಪಾರಿ ಕತೆ ಅದೊಂದು ಸಿನಿಮಾ ತೆಗಿಬೋದು. ಈಗ ಹನಿ ಟ್ರ್ಯಾಪ್ದು ನಿಮ್ಮ ಸುಪಾರಿ ಕತೆದು 2 ಮಿಕ್ಸ್ ಮಾಡಿ ಫಸ್ಟ್ ಕ್ಲಾಸ್ ಪ್ಯಾನ್ ಇಂಡಿಯಾ ಪಿಕ್ಚರ್ ಮಾಡ್ಬೋದು. ಬಹುಶಃ ನನ್ನ ಅಭಿಪ್ರಾಯ ಪ್ಯಾನ್ ಇಂಡಿಯಾ ಪಿಕ್ಚರ್ ಮಾಡ್ಬೋದು. ಇದು ಕತೆ ಗೊತ್ತಿದೆ ನನಗೆ. ಫಸ್ಟ್ ಯಾರು ಹೊಡೆದ್ರು, ಎಲ್ಲಿ ಹೊಡೆದ್ರು, ಅದ್ರ ಮೇಲೆ ಸುಪಾರಿ ಹೆಂಗೆ ಕೊಟ್ಟರು ಗೊತ್ತಿಲ್ವಾ ಸರ್ಕಾರಕ್ಕೆ? ಸಿದ್ದರಾಮಯ್ಯನವರೇ, ನಿಮ್ಮ ಹಿರಿಯ ಅಧಿಕಾರಿಗಳಿಗೆ ಗೊತ್ತಿಲ್ವಾ? ಎಷ್ಟು ಮನೆ ಹಾಳು ಮಾಡಿದ್ರಿ ಇವತ್ತು? ಗೊತ್ತಿಲ್ವಾ ನಿಮ್ಮ ಅಧಿಕಾರಿಗಳಿಗೆ? ತನಿಖೆ ನಡೆಸಕ್ಕೆ ನಮ್ದು ಏನು ಮಾಹಿತಿನೇ ಇಲ್ಲ, ಅವ್ರೇನು ಮಾಹಿತಿ ಇಲ್ಲ ಅಂತಾರೆ. ಆಗಲೇ ರಾಜಣ್ಣನ ಕೇಸು ಮುಗಿಸಾಯ್ತಲ್ಲ, ಏನು ವೀರಾವೇಶದಲ್ಲಿ ಮಾತಾಡಿದ್ರು ಅಸೆಂಬ್ಲಿ ಒಳಗೆ. ಎಲ್ಲ ಮಾಹಿತಿ ಇದೆ, 2 ದಿನದಲ್ಲಿ ಕೊಟ್ಟು ಬಿಡ್ತೀನಿ ಹೇಳಿದ್ರಲ್ಲ.